ಫ್ರೆಂಡ್ಸ್, ನನ್ನ ಈ ಹೊಸ ವಿಡಿಯೋಗೆ ಸುಸ್ವಾಗತ. ಏನಿಲ್ಲ, ಒಂದು ಚಿಕ್ಕ ಅಪ್ಡೇಟ್ ಕೊಡೋದಾಗಿತ್ತು, ಅದಕ್ಕೋಸ್ಕರ ವಿಡಿಯೋ ಮಾಡ್ತಿದ್ದೀನಿ. ಸೊ ಏನಂದರೆ, ಲಾಸ್ಟ್ ಟೈಮ್ ಕೇಳಿದ್ದೆ ನಿಮ್ಮ ಹತ್ರ, ಏನಂದರೆ ಈ ಥರ ನನ್ನ ಪ್ಲಾಟಿ ಪಾಂಡ್ ಇದೆ, ಸೊ ಅದನ್ನು ಈ ಮಳೆಗಾಲದಲ್ಲಿ ಓವರ್ಫ್ಲೋಗೆ ಏನಾದ್ರು ಐಡಿಯಾ ಕೊಡಿ ಅಂತ. ಸೊ ನಾನೇ ಯೋಚನೆ ಮಾಡಿ ಈ ಥರ ಒಂದು ಸೆಟಪ್ನ ಮಾಡಿದ್ದೀನಿ. ನೀವು ನೋಡ್ತಾ ಇರ್ಬೋದು, ಒಂದು PVC ಪೈಪ್ಗೆ ಒಂದು ಬಟ್ಟೆ ಕಟ್ಟಿ ಈ ಥರ ನೀರಷ್ಟೇ ಹೋಗೋ ಥರ, ಅಂದರೆ ಓವರ್ಫ್ಲೋ ಹೆಚ್ಚಾಗಿರೋ ನೀರು ಹೋಗೋ ಥರ ಮಾಡಿದ್ದೀನಿ. ನೀವು ನೋಡ್ತಾ ಇರ್ಬೋದು, ಈ ಪಾಂಡಲ್ಲಿ ಸದ್ಯದಲ್ಲಿ ನೀವು ನೋಡ್ತಿದ್ದೀರ ಎಷ್ಟೊಂದು ಫಿಶಸ್ ಇದ್ದಾವೆ ಅಂತ. ಬ್ಯಾಕ್ಗ್ರೌಂಡಲ್ಲಿ ಏನು ಹುಳಗಳು, ಕಪ್ಪೆಗಳು ಮಾಡೋ ಸೌಂಡು ನಿಮಗೆ ತುಂಬ ಜಾಸ್ತಿನೇ ಕೇಳಿಸ್ತಾ ಇರ್ಬೋದು. ಬಟ್ ಏನು ಮಾಡೋಕ್ಕಾಗಲ್ಲ, ನೈಟ್ ವೀಡಿಯೋ ಅಂದರೆ ಈ ಥರನೇ ಇರುತ್ತೆ, ಅದು ಮಳೆಗಾಲದಲ್ಲಿ ಈ ಥರನೇ ಇರುತ್ತೆ. ನೀವು ನೋಡ್ತಿದ್ದೀರ ಎಷ್ಟೊಂದು ಫಿಶಸ್ ಮತ್ತು ಅದರ ಫ್ರೈಸ್ ಇದ್ದಾವೆ ಅಂತ. ಎಲ್ಲಿ ನೋಡಿದ್ರು ಆರೆಂಜ್ ಮತ್ತು ರೆಡ್ ಟೈಪ್ ಕಾಣಿಸ್ತಿಲ್ಲ, ಅಷ್ಟು ಫಿಶ್ಶೇ ನೋಡ್ತಿದ್ದಾರೆ. ಅದರಲ್ಲಿ ಬೇರೆ ಈ ಹುಳುಗಳು ಬೆಳಕಿಗೋಸ್ಕರ ಹಾರು ಬರ್ತಾಯಿದ್ದಾವೆ. ನನಗೆ ಭಯ ಇದ್ದಿದ್ದು ಏನಂದರೆ, ಈ ಮಳೆಗಾಲದಲ್ಲಿ ನನ್ನ ಈ ಏನು ಪ್ಲಾಟಿ ಫಿಶ್ ಪಾಂಡಿಂದ ಅಥವಾ ನಂದು ಯಾವುದೇ ಒಂದು ಫಿಶ್ ಪಾಂಡ್ ಅಥವಾ ಫಿಶ್ ಟ್ಯಾಂಕಿಂದ ಮೀನುಗಳು ಅಂದರೆ ಫಿಶಸ್ಗಳು ಹೊರಗೆ ಹೋಗಬಾರ್ದು ಅಂತ, ಅಂದರೆ ಓವರ್ಫ್ಲೋನಲ್ಲಿ ಹೋಗಬಾರ್ದು ಅಂತ. ಬಟ್ ಆ ಭಯ ಈಗಿಲ್ಲ. ನಾನೇನು ಈ ಟ್ರಿಕ್ಕಿಂದ ಓವರ್ಫ್ಲೋ ಆಗಿ ನೀರು ಹೊರಗಡೆ ಹೋಗುತ್ತೆ, ಹೆಚ್ಚಾಗಿರೋ ನೀರು. ಬಟ್ ಏನಂದರೆ, ನಾರ್ಮಲಾಗಿ ಫಿಶಸ್ ಫ್ರೈಸ್ ಕೂಡ ಇದರಲ್ಲಿ ಹೋಗೋಕ್ಕಾಗಲ್ಲ, ಫ್ರೈಸ್ ಎಲ್ಲ ಇದರಲ್ಲೇ ಇರುತ್ತೆ, ಚೆನ್ನಾಗಿರುತ್ತೆ. ನೀವು ನೋಡ್ತಿದ್ರೆ ಇಷ್ಟೊಂದು ಫಿಶ್ ಫ್ರೈಸ್ ಚಿಕ್ಕದಾಗಿದ್ದಾವೆ. ಆಮೇಲೆ ಮತ್ತು ದೊಡ್ಡ ಫಿಶ್ನು ಕೂಡ ಇದ್ದಾವೆ, ನೋಡ್ತಾಯಿದ್ದೀರಾ. ಇದೊಂದು ಚಿಕ್ಕ ಅಪ್ಡೇಟ್ ಆಗಿರುತ್ತೆ. ನಾನು ಈ ಥರ ಓವರ್ಫ್ಲೋಗೋಸ್ಕರ ಈ ಥರ ಮಾಡ್ಕೊಂಡಿದ್ದೀನಿ ಅಂತ. ನಿಮ್ಮನೇಲೋ ಅಥವಾ ನಿಮ್ಮ ಹತ್ರನೂ ಈ ಥರ ಏನಾದರೂ ಫಿಶ್ ಪಾಂಡ್ ಮಾಡಿದ್ದೀರಾ ಅಂತ ಆದರೆ, ಅಥವಾ ನೀವೇನಾದರೂ ಮುಂದೆ ಫಿಶ್ ಪಾಂಡ್ ಮಾಡ್ತೀರಾ ಅಂತ ಆದರೆ, ಓವರ್ಫ್ಲೋಗೋಸ್ಕರ ನೀವೇನು ಮಾಡಿದ್ದೀರಾ ಅಥವಾ ಈ ಥರನೂ ಮಾಡ್ಬೋದು ಅಂತ ನನ್ನ ಒಂದು ಸಣ್ಣ ಎಕ್ಸಾಂಪಲ್. ನಿಮಗೇನಾದ್ರು ಹೊಸ ಥರ ಐಡಿಯಾ ಬಂದಿದ್ದರೆ ನೀವು ಕೂಡ ಕಮೆಂಟ್ ಮೂಲಕ ತಿಳಿಸ್ಬೋದು. ಹೆಚ್ಚಿನ ಜನಕ್ಕೆ ಒಂದು ಐಡಿಯಾ ಬರುತ್ತೆ ಈ ಥರ ಮಾಡ್ಬೋದು ಅಂತ. ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾಯಿರೋದು. ನೋಡ್ತೀರಾ, ಇಲ್ಲಿ ನೋಡಿ ಎಷ್ಟೊಂದು ಫಿಶಸ್ ಇದ್ದಾವೆ ಅಂತ. ಎಲ್ಲಿ ನೋಡಿದ್ರು ಆಲ್ಮೋಸ್ಟ್ ರೆಡ್ ಕಾಣಿಸ್ತಿದ್ದಾವೆ. ಏನಂದರೆ, ನಾನು ಈ ಮಳೆಗಾಲದ ಸೀಸನಲ್ಲಿ ಫಿಶ್ಶಿನ ಶಾಪಿಗಾಗಲಿ ಅಥವಾ ಹೊರಗಡೆ ಯಾರಿಗೂ ಕೊಟ್ಟಿಲ್ಲ. ಸೊ ಹಂಗೆ ಇದ್ದಾವೆ. ಏನಂದರೆ, ಏನು ಫಿಶಸ್ ಇದ್ದಾವೆ ಅಷ್ಟು ಕೂಡ ಹಾಗೇ ಇದ್ದಾವೆ, ಏನು ಸ್ಟಾಕ್ ಇದ್ದಾವೆ ಅಷ್ಟು ಇದರಲ್ಲೇ ಇದ್ದಾವೆ. ನಾನು ಯಾವುದನ್ನು ಕೊಟ್ಟಿಲ್ಲ, ಹಾಗೇ ಇದೆ. ಅದಕ್ಕೋಸ್ಕರ ಎಷ್ಟೊಂದು ಫಿಶಸ್ ಕಾಣಿಸ್ತಿದ್ದಾವೆ. ಸೊ ಇದು ಒಂದು ಚಿಕ್ಕ ಅಪ್ಡೇಟ್ ಆಗಿರುತ್ತೆ. ಸೊ ಅದಕ್ಕೋಸ್ಕರ ಈ ವಿಡಿಯೋನ ಇಲ್ಲಿಗೆ ಮುಗಿಸಿದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಹೆಚ್ಚಿನ ವೀಡಿಯೋಸ್ಗೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಪಕ್ಕದಲ್ಲಿರೋ ಬೆಲ್ ಬಟನ್ನ ಪ್ರೆಸ್ ಮಾಡ್ಕೊಳ್ಳಿ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಗುಡ್ ಬೈ, ಮತ್ತೆ ಸಿಗೋಣ.